ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈಗಾಗಲೇ ವೈಕುಂಠ ಏಕಾದಶಿ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಂಡಿದ್ದೀರಾ. ಆದರೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿದ್ದೀರಾ. ಹಾಗೆ ವಿಶೇಷವಾಗಿ ಈ ವೈಕುಂಠ ಏಕಾದಶಿಯಲ್ಲಿ ಅಥವಾ ಯಾವುದೇ ಏಕಾದಶಿಯಲ್ಲಿ ಮಂತ್ರಸಹಿತವಾಗಿ ಸಂಕಲ್ಪವನ್ನು ಮಾಡ್ಕೊಳ್ತೀರಾ ಅಂತಂದರೆ ಯಾವ ರೀತಿಯಲ್ಲಿ ನಾವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಅಂತ ಮಂತ್ರದ ಮುಖಾಂತರವಾಗಿ, ಅಂದರೆ ದಶಮಿ ದಿನ ಯಾವ ಒಂದು ಮಂತ್ರವನ್ನು ಹೇಳಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು, ಹಾಗೆ ಏಕಾದಶಿಯಲ್ಲಿ ಮತ್ತು ದ್ವಾದಶಿಯಲ್ಲಿ 3 ದಿನಗಳ ಕಾಲ ಯಾವ ರೀತಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ, ಇದರ ಜೊತೆಗೆ ವೈಕುಂಠ ಏಕಾದಶಿಯಲ್ಲಿ ವಿಶೇಷವಾಗಿ ಯಾವ ಒಂದು ಸಮಯದಲ್ಲಿ ಪೂಜೆಗಳನ್ನು ಮಾಡಿಕೊಂಡ್ರೆ ಉತ್ತಮವಾಗಿದೆ, ಅಥವಾ ಸರಳವಾಗಿ ನಾವು ಯಾವ ರೀತಿ ಉಪವಾಸದ ಆಚರಣೆಗಳನ್ನು ಮಾಡ್ಕೊಳ್ಬೋದು, ಈಗಾಗಲೇ ಅದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಆದರೂ ಕೂಡ ಕೆಲವೊಂದು ಪ್ರಶ್ನೆಗಳು ಬಂದಿರೋದ್ರಿಂದ, ಯಾಕಂದರೆ ದೇವಸ್ಥಾನಗಳಲ್ಲಿ ಪ್ರಸಾದಗಳನ್ನು ಕೊಟ್ಟಾಗ ಏನು ಮಾಡಬೇಕಾಗುತ್ತೆ, ಯಾವ ರೀತಿ ಆಹಾರವನ್ನು ಸೇವನೆಯನ್ನು ಮಾಡ್ಕೊಳ್ಬೇಕಾ ಅಥವಾ ಪ್ರಸಾದವನ್ನು ಬೇಡ ಅಂತ ಹೇಳಬೇಕಾ, ಏನು ಇದರ ಬಗ್ಗೆ ಕೂಡ ಗೊಂದಲ ಇದೆ. ಇನ್ನು ಹರಿವಾಸರ ಇದೆ, ಹಾಗಾಗಿ ಯಾವೊಂದು ಸಮಯದಲ್ಲಿ ಪಾರಣೆ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೂಡ ಮೆಸೇಜ್ಗಳನ್ನು ಮಾಡಿದ್ರಿ. ಹಾಗಾಗಿ ಅದರ ಸಂಪೂರ್ಣ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರಿಗೆ ಮಾಹಿತಿ ಅನುಕೂಲ ಆಗುತ್ತೆ ಅನಿಸುತ್ತೆ ಅವರು ಪೂರ್ತಿಯಾಗಿ ವಿಡಿಯೋ ನೋಡಿ. ಮಾಹಿತಿ ಗೊತ್ತು ಅಂತಿದ್ರೆ ದಯವಿಟ್ಟು ಸ್ಕಿಪ್ ಮಾಡಬಹುದು. ಹಾಗಿದ್ರೆ ಬನ್ನಿ, ಮೊದಲನೇದಾಗಿ ಏಕಾದಶಿ ಸಂಕಲ್ಪದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಗೆ ಏಕಾದಶಿ 3 ದಿನಗಳ ಕಾಲ ಆಚರಣೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತು. ಮೊದಲನೇ ಆಚರಣೆ ದಶಮಿ ಆಚರಣೆ ಇದೆ. ದಶಮಿ ಆಚರಣೆಯಲ್ಲಿ ಒಂದು ಹೊತ್ತಿನ ಊಟ ಇರುತ್ತೆ, ಅಂದರೆ ಮಧ್ಯಾಹ್ನ ಹೊತ್ತು ಒಂದು ಹೊತ್ತು. ಇನ್ನು ದ್ವಾದಶಿಯಲ್ಲೂ ಕೂಡ ಅಷ್ಟೇ ಒಂದು ಹೊತ್ತು ಊಟ ಮಾತ್ರ ಇರುತ್ತೆ. ಇನ್ನು 2 ಹೊತ್ತು ನಾವು ಊಟವನ್ನು ಮಾಡೋ ಹಾಗೆ ಇಲ್ಲ, ಫಲಹಾರವನ್ನು ತೆಗೆದುಕೊಳ್ಬೇಕು ಅನ್ನೋದು ಒಂದು ಪುರಾಣಗಳಲ್ಲಿ ಅಥವಾ ಒಂದು ಶಾಸ್ತ್ರಗಳಲ್ಲಿ ಹೇಳಿರುವಂಥದ್ದು. ಅದೇ ರೀತಿಯಾಗಿ ದಶಮಿ ದಿನ ನಾವು ಒಂದು ದಶಮಿ ಅನುಷ್ಠಾನವನ್ನು ಮಾಡ್ಕೊಳ್ಬೇಕು. ಅಂದರೆ ನಾಳೆ ದಿನ ನಾವು ಏಕಾದಶಿ ಆಚರಣೆಯನ್ನು ಮಾಡ್ತಿದ್ದೀವಿ, ಹಾಗಾಗಿ ಅದು ನಿರ್ವಿಘ್ನವಾಗಿ ಏಕಾದಶಿ ಆಚರಣೆಯನ್ನು ಮಾಡೋಕ್ಕೆ ನನಗೆ ಶಕ್ತಿ ಕೊಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಹಿಂದಿನ ದಿನ ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ದಶಮಿ ದಿನ ಯಾರಿಗೆ ಮಂತ್ರ ನಾವು ಹೇಳ್ತೀವಿ ಅನ್ನೋರು ದಶಮಿಯ ಸಂಜೆ ದೇವರಿಗೆ ದೀಪವನ್ನು ಹಚ್ಚಿ ನಂತರ ಭಗವಂತನ ಮುಂದೆ ಕುಳಿತುಕೊಂಡು ದಶಮಿ ದಿವಸೇ ಪ್ರಾಪ್ತೆ ವ್ರತಾಸ್ಥೋಹಂ ಜನಾರ್ದನ ತ್ರಿದನಂ ದೇವದೇವೇಶ ನಿರ್ವಿಘ್ನಂ ಕುರು ಕೇಶವ ಅಂಥೇಳಿ ನೀವು ಮೊದಲು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಇಲ್ಲ ನಮಗೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋಕ್ಕೆ ಬರಲ್ಲ ಅಂತ ಅನ್ನೋರು ನೀವು ಸರಳವಾಗಿ ಇವತ್ತು ದಶಮಿ ದಿವಸ ದಶಮಿ ಪ್ರಾಪ್ತಿ ಇರೋದ್ರಿಂದ ನಾನು ನಾಳೆ, ಅಂದರೆ ಈ 3 ದಿನಗಳ ಕಾಲ ಏನು ವ್ರತದ ಆಚರಣೆಯನ್ನು ಮಾಡ್ಕೊಳ್ಬೇಕು ಅಂತಿರ್ತೀನಿ, ಅದಕ್ಕೋಸ್ಕರ ನಾನು ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದೀನಿ. ಈ 3 ದಿನಗಳ ಕಾಲ ಒಂದು ವ್ರತ ಏನಿದೆ ಇದು ನಿರ್ವಿಘ್ನವಾಗಲಿ ನಡೆಯೋ ಹಾಗೆ ಕೇಶವ ನೀನು ಆಶೀರ್ವಾದವನ್ನು ಮಾಡು ಅಂತ ಹೇಳಿ ನೀವು ಸರಳವಾಗಿ ಈ ರೀತಿಯಲ್ಲೂ ಕೂಡ ಕೇಳ್ಕೊಳ್ಬೋದು. ಇದು ದಶಮಿ ದಿನ ಮಾಡುವಂಥ ಒಂದು ಸಂಕಲ್ಪ. ನಂತರ ಮರುದಿನ ಏಕಾದಶಿ ಇರುತ್ತೆ. ಏಕಾದಶಿಯಲ್ಲಿ ನೀವು ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಅಂದರೆ ಬೆಳಗ್ಗೆ ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ದೇವರ ಮುಂದೆ ಕುಳಿತುಕೊಂಡು ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಶುಭೆ ಶೋಭನೆ ಮುಹೂರ್ತೆ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷೆ ಏಕಾದಶ್ಯಂ ಶುಭದಿತೋ ಭೌಮವಾಸರೆ ಭರಣಿ ನಕ್ಷತ್ರೆ ಸಿದ್ಧಯೋಗೆ ವಣಿಕರಣೆ ಏವಂ ವಿಶಿಷ್ಟಾಯಂ ಪದ್ಮಾವತಿ ಸಹಿತ ಶ್ರೀನಿವಾಸ ಪ್ರೀತ್ಯರ್ಥಂ, ಅಥವಾ ನಿಮ್ಮ ಕುಲದೇವತಾ ಪ್ರೀತ್ಯರ್ಥಂ ಅಂತ ಕೂಡ ಹೇಳ್ಕೊಳ್ಬೋದು. ನಿಮ್ಮ ಕುಲದೇವರು ಯಾರಿದ್ದಾರೆ ಅವರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಕೂಡ ನೀವು ಹೇಳ್ಕೊಳ್ಬೋದು. ಈಗ ಪಾರ್ವತಿ ಪರಮೇಶ್ವರ ಇದ್ದರೆ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಕೂಡ ಹೇಳ್ಕೊಳ್ಬೋದು. ನಂತರ ಮಾಸ ನಿಯಾಮಕ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಸಮಸ್ತ ಪಾಪಕ್ಷಯದ್ವಾರ ವಿಶೇಷತಃ ಭಗವದನುಗ್ರಹ ಪ್ರಾಪ್ತ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ವೈಕುಂಠ ಏಕಾದಶಿ ವ್ರತಾಚರಣಂ ಕರಿಷ್ಯೆ ಅಂಥೇಳಿ ನೀವು ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಯಾಕಂದರೆ ವೈಕುಂಠ ಏಕಾದಶಿಯಲ್ಲಿ ವಿಶೇಷವಾಗಿ ಶ್ರೀನಿವಾಸ ದೇವರ ಒಂದು ದರ್ಶನವನ್ನು ಮಾಡಿದ್ರೆ ಬಹಳನೇ ವಿಶೇಷ. ಶ್ರೀನಿವಾಸ ದೇವರ ನಾಮಸ್ಮರಣೆ ಆಗಿರ್ಬೋದು, ಅಥವಾ ಶ್ರೀರಾಮ ದೇವರ ನಾಮಸ್ಮರಣೆ ಆಗಿರ್ಬೋದು, ಶ್ರೀಕೃಷ್ಣನ ನಾಮಸ್ಮರಣೆ ಆಗಿರ್ಬೋದು ನೀವು ಮಾಡಬಹುದು. ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀ ಸಮೇತ ನಾರಾಯಣ ಹಾಗೆ ಲಕ್ಷ್ಮೀ ಶ್ರೀನಿವಾಸ ಆರಾಧನೆಯನ್ನು ಮಾಡೋದ್ರಿಂದ ಇನ್ನೂ ವಿಶೇಷ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸಂಕಲ್ಪವನ್ನು ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಅಥವಾ ನಿಮಗೆ ಇದು ಯಾವುದೂ ಕೂಡ ಹೇಳ್ಕೊಳ್ಳೋಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಸರಳವಾಗಿ ನಾನು ಯಾವಾಗಲೂ ಕೂಡ ಹೇಳ್ಕೊಡೋ ಹಾಗೆ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ನಾನು ನನ್ನ ಯಥಾಶಕ್ತಿ ಅನುಸಾರವಾಗಿ ಉಪವಾಸದ ಆಚರಣೆಯನ್ನು ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ನನಗೆ ಕ್ಷೇಮ, ಧೈರ್ಯ, ಸ್ಥೈರ್ಯ, ವಿಜಯ ಎಲ್ಲವೂ ಕೂಡ ಲಭಿಸಲಿ, ಹಾಗೆ ನನ್ನ ಪಾಪಗಳೆಲ್ಲವೂ ಕೂಡ ನಾಶ ಆಗಲಿ ಮತ್ತು
ನಿನ್ನ ಆಶೀರ್ವಾದ ಇನ್ನೂ ಹೆಚ್ಚು ಪ್ರಾಪ್ತಿಯಾಗಲಿ ಅಂತ ಹೇಳಿಕೊಂಡು ನಾನು ಈ ಒಂದು ಉಪವಾಸದ ಆಚರಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಸರಳವಾಗೂ ಕೂಡ ಸಂಕಲ್ಪವನ್ನು ಮಾಡ್ಕೊಳ್ಬೋದು. ಇದನ್ನು ಈ ಒಂದು ವೈಕುಂಠ ಏಕಾದಶಿಯಲ್ಲಿ ಸಂಕಲ್ಪವನ್ನು ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಇನ್ನು ಪ್ರತಿ ಏಕಾದಶಿಗಳಲ್ಲಿ ನಾವು ಸಂಕಲ್ಪವನ್ನು ಮಾಡ್ಕೊಳ್ತೀವಿ ಅಂತನೋರು ನಾನೀಗ ತೋರಿಸುವಂಥ ರೀತಿಯಲ್ಲಿ ಪ್ರತಿ ಏಕಾದಶಿಗಳಲ್ಲಿ ನೀವು ಸರಳವಾಗಿ ಈ ರೀತಿಯಲ್ಲೂ ಕೂಡ ಕೇಳ್ಕೊಳ್ಬಹುದು. ಏಕಾದಶಿಯಲ್ಲಿ ಹೇಳುವಂಥ ಇದೊಂದು ಸಂಕಲ್ಪ ಮಂತ್ರ: ಏಕಾದಶ್ಯಂ ನಿರಾಹಾರ ಸ್ಥಿತ್ವಾಹಮ ಪರೇಹನಿ ಭೋಕ್ತ್ಯಾಮಿ ಪುಂಡರೀಕಾಕ್ಷ ಶರಣಮ್ಮೆ ಭವಾಚ್ಯುತ. ಇದನ್ನು ಏಕಾದಶಿ ದಿನ ಹೇಳ್ಕೊಳ್ಬೇಕು. ನೀವು ಯಾವುದೇ ಒಂದು ಏಕಾದಶಿಗಳಲ್ಲಿ ಏಕಾದಶಿ ವ್ರತವನ್ನು ಆಚರಣೆ ಮಾಡೋರಿದ್ದರೆ ದಶಮಿಯಲ್ಲಿ ಹೇಳುವಂಥ ಈ ಒಂದು ಸಂಕಲ್ಪ ಮಂತ್ರ, ನಂತರ ಏಕಾದಶಿ ದಿನ ಈ ಒಂದು ಮಂತ್ರವನ್ನು ಹೇಳಿ, ನಂತರ ದ್ವಾದಶಿ ದಿನ ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ದ್ವಾದಶಿ ಪಾರಣೆಯ ನಂತರ, ಅಂದರೆ ನೀವು ಪಾರಣೆ ಎಲ್ಲ ಮಾಡಿದ ನಂತರ ಭಗವಂತನಿಗೆ ನೀವು ಈ ಏಕಾದಶಿ ಸಂಪೂರ್ಣ ಏನು ಆಚರಣೆ ಮಾಡಿದ್ದೀರಾ ಅದನ್ನು ಅರ್ಪಣೆ ಮಾಡುವಂಥದ್ದು. ಹಾಗಾಗಿ ಈ ಒಂದು ಪಾರಣೆ ನಂತರ ಈ ಒಂದು ಮಂತ್ರವನ್ನು ಹೇಳಿ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಜ್ಞಾನತಿ ವಿರಾಂದಸ್ಯ ವ್ರತೇನಾನೇನ ಕೇಶವ ಪ್ರಸನ್ನ ಸುಮುಖೋ ಭೂತ್ವ ಜ್ಞಾನದೃಷ್ಟಿ ಪ್ರದೋಭವ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಏಕಾದಶ್ಯುಪವಾಸೇನ ದ್ವಾದಶ್ಯಾಂ ಪಾರಣೇನ ಚ ಯದಾರ್ಜಿತಂ ಮಯಾ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ 3 ಸಾರಿ ಭಗವಂತನಿಗೆ ಹೇಳಿ ಈ ಒಂದು ಏಕಾದಶಿ 3 ದಿನಗಳ ಕಾಲ ಏನು ಆಚರಣೆಯನ್ನು ಮಾಡಿರ್ತೀರಾ, ದ್ವಾದಶಿಯ ಪಾರಣೆ ಏನು ಮಾಡಿರ್ತೀರಾ ಅದರ ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು. ಇದು ಈ 3 ದಿನಗಳ ಕಾಲ ಹೇಳುವಂಥ ಸಂಕಲ್ಪ ಮಂತ್ರಗಳಾಗಿದೆ. ಇನ್ನು ನಿಮಗಿಲ್ಲಿ ಗೊತ್ತಾಗಲಿಲ್ಲ ಅಂದರೆ ನಾನೀಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದ್ವಾದಶಿ ದಿನ ಅಂದರೆ ಏಕಾದಶಿ ದಶಮಿ ಎರಡನ್ನೂ ಕೂಡ ಹೇಳಿದ್ದೀನಿ. ಇನ್ನು ದ್ವಾದಶಿ ದಿನವೂ ಕೂಡ ಅಷ್ಟೇ. ನಿಮಗೆ ಈ ಮಂತ್ರೋಪಚಾರವಾಗಿ ಅಂದರೆ ಮಂತ್ರಗಳನ್ನು ಹೇಳಿಕೊಂಡು ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವು ಸರಳವಾಗಿ ಕೂಡ ಭಗವಂತನಿಗೆ ಕೇಳ್ಕೊಳ್ಬೋದು. ಕೈಯಲ್ಲಿ ತುಳಸಿಯನ್ನು ಹಿಡಿದುಕೊಂಡು ದಶಮಿ, ಏಕಾದಶಿ ಹಾಗೆ ದ್ವಾದಶಿ ಈ 3 ದಿನಗಳ ಕಾಲ ಈ ಒಂದು ವ್ರತವನ್ನು ಆಚರಣೆಯನ್ನು ಮಾಡಿ, ಈ ವ್ರತವನ್ನು ನಿನಗೆ ಸಮರ್ಪಣೆಯನ್ನು ಮಾಡ್ತಿದ್ದೀನಿ, ಸ್ವೀಕಾರವನ್ನು ಮಾಡು ಅಂಥೇಳಿ ಸರಳವಾಗಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ 3 ಬಾರಿ ಹೇಳಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಸಾಕು. ಯಾರಿಗೆ ಮಂತ್ರ ಹೇಳೋಕ್ಕೆ ಬರಲಿಲ್ಲ ಅವರು ಈ ರೀತಿಯಲ್ಲಿ 3 ದಿನಗಳ ಕಾಲ ನೀವು ಸರಳವಾಗಿ ಆಚರಣೆಯನ್ನು ಮಾಡ್ಕೊಳ್ಬೋದು. ಇದಿಷ್ಟು ಕೂಡ ಒಂದು ಸಂಕಲ್ಪದ ವಿಚಾರದ ಬಗ್ಗೆ ಆಯಿತು. ಈಗ ಉಪವಾಸದ ಬಗ್ಗೆ ತಿಳ್ಕೊಳ್ಳೋಣ. ನಾನೀಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ 8 ವರ್ಷದ ಒಳಗಿರುವಂಥ ಮಕ್ಕಳು ಹಾಗೆ 80 ವರ್ಷದ ಮೇಲಿರುವಂಥ ವಯೋವೃದ್ಧರಾಗಿರ್ಬೋದು, ಅಥವಾ ಯಾರು ಅಶಕ್ತರಾಗಿರ್ತೀರ, ಯಾರಿಗೆ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳಿರುತ್ತೆ, ಅಥವಾ ಗರ್ಭಿಣಿಯರಾಗಿರ್ಬೋದು, ಅಥವಾ ಬಾಣಂತಿಯರಾಗಿರ್ಬೋದು, ನಿಮಗೆ ಫಲಹಾರಗಳನ್ನು ತೆಗೆದುಕೊಳ್ಬೋದು ಅಂತೇಳಿ ಒಂದು ಶಾಸ್ತ್ರಗಳಲ್ಲೂ ಕೂಡ ಉಪಾಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನೀವು ಯಾರು ಬಾಣಂತಿಯರು ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಏನಿರ್ತೀರ ನೀವು ಖಂಡಿತವಾಗ್ಲೂ ತೆಗೆದುಕೊಳ್ಳಿ. ಯಾಕಂದರೆ ನಮಗೆ ಏಕಾದಶಿ ಆಚರಣೆ ಮಾಡಬೇಕು ಅಂತಿದೆ, ನಾವು ಉಪವಾಸವನ್ನು ಮಾಡ್ಬೋದಾ ಅಂತೇಳಿ ಪ್ರಶ್ನೆಗಳನ್ನು ಕೇಳ್ತೀರಾ. ನಾನು ಈಗಾಗಲೇ ಬಹಳ ಸಾರಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸಂಕಲ್ಪವನ್ನು ಮಾಡ್ಕೊಳ್ಬೇಕಾದ್ರೆ ನಿರಾಹಾರವಾಗಿ ನಾವು ಉಪವಾಸವನ್ನು ಇರ್ತೀರಿ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ಕೊಳ್ಬಿಡ್ತೀರಾ. ಆದರೆ ಪ್ರೆಗ್ನೆಂಟ್ ಲೇಡೀಸ್ ಇರ್ತೀರಾ, ಹೊಟ್ಟೆ ಹಸಿವಾಗುತ್ತೆ ಅಥವಾ ಆರೋಗ್ಯದ ಸಮಸ್ಯೆಗಳಾಗುತ್ತೆ, ಆಗ ಉಪವಾಸವನ್ನು ಮುರಿಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ನೀವು ಆ ರೀತಿಯೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾರಿಗೆ ಸಾಧ್ಯ ಆಗಿಲ್ಲ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾದ್ರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇವತ್ತು ಒಂದು ಫಲಹಾರ ಸೇವನೆಯನ್ನು ಮಾಡಿ, ನನ್ನ ಆರೋಗ್ಯದ ದೃಷ್ಟಿ ಮುಖಾಂತರವಾಗಿ ಒಂದು ಫಲಹಾರ ಸೇವನೆ ಮಾಡಿ ನಾನು ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡ್ತೀನಿ ಅಂತ ಹೇಳಿ ಕೇಳ್ಕೊಳ್ಳಿ. ಅಥವಾ ನಮಗೆ ಕೆಲಸದಲ್ಲಿ ಒತ್ತಡ ಇದೆ, ಅಥವಾ ಕಂಪ್ಲೀಟಾಗಿ ನಮಗೆ ಕೆಲಸದಲ್ಲಿ ತುಂಬ ಶ್ರಮಪಟ್ಟು ತುಂಬಾ ಕೆಲಸವನ್ನು ಮಾಡ್ತೀವಿ ಅಂತನ್ನೋರು ನೀವು ಅವತ್ತಿನ ದಿನ ಅನ್ನವನ್ನಾದರೂ ಕೂಡ ಸೇವನೆಯನ್ನು ಮಾಡೋಕ್ಕೆ ಹೋಗಬೇಡಿ. ಈ ರೀತಿಯಲ್ಲೂ ಕೂಡ ನೀವು ಮಾಡ್ಬೋದು. ಹಾಗೆ ಸಾಧ್ಯವಾದಷ್ಟು ಈ ಒಂದು ಪ್ರೆಗ್ನೆಂಟ್ ಲೇಡೀಸ್ ಏನಿರ್ತೀರ ಮಧುರಾಷ್ಟಕವನ್ನು ಕೇಳಿದ್ದೀರಿ, ಅಥವಾ ಕೃಷ್ಣನ ಮಂತ್ರಗಳನ್ನು ಕೇಳಿ, ಹಾಗೆ ಶ್ರೀನಿವಾಸ ಕಲ್ಯಾಣವನ್ನು ಕೂಡ ಕೇಳಬಹುದು ಮೊಬೈಲ್ನಲ್ಲಿ ಹಾಕ್ಕೊಂಡು, ಅಥವಾ ದೇವರ ನಾಮಸ್ಮರಣೆಗಳನ್ನು ಮಾಡ್ಬೋದು, ಅಥವಾ ಭಗವದ್ಗೀತೆಯನ್ನು ಕೇಳೋದಾಗಿರ್ಬೋದು. ಒಟ್ಟಿನಲ್ಲಿ ಅವತ್ತು ಎಷ್ಟು ಸಾತ್ವಿಕವಾಗಿ ನಮಗೆ ಹರಿನಾಮ ಸ್ಮರಣೆಯನ್ನು ಮಾಡಲಿಕ್ಕಾಗುತ್ತೆ ಅಷ್ಟು ಮಾಡಬಹುದು, ಅಥವಾ ಹರೇ ಕೃಷ್ಣ ಮಹಾಮಂತ್ರಗಳನ್ನು ಹೇಳ್ಕೊಳ್ಬೋದು. ಈ ರೀತಿಯ ಆಚರಣೆಗಳನ್ನು ಖಂಡಿತವಾಗ್ಲೂ ಮಾಡಬಹುದು. ಇನ್ನು ದೇವಸ್ಥಾನಗಳಲ್ಲಿ ಪ್ರಸಾದಗಳನ್ನು ಕೊಟ್ಟಾಗ ಸೇವನೆಯನ್ನು ಮಾಡಬಹುದಂತ. ಸಾಮಾನ್ಯವಾಗಿ ಈ ಒಂದು ವೈಕುಂಠ ಏಕಾದಶಿಯಲ್ಲಿ ಹೆಚ್ಚಾಗಿ ಅವಲಕ್ಕಿ ಪ್ರಸಾದಗಳನ್ನು ಅಥವಾ ಸಜ್ಜಿಗೆ ಪ್ರಸಾದಗಳನ್ನು ಕೊಡ್ತಾರೆ. ಯಾರು
ಕಂಪ್ಲೀಟಾಗಿ ಒಂದು ಉಪವಾಸವನ್ನು, ಸಂಪೂರ್ಣ ಉಪವಾಸ, ಫಲಹಾರವನ್ನು ತೆಗೆದುಕೊಳ್ಳದೆ ಉಪವಾಸವನ್ನು ಆಚರಣೆಯನ್ನು ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದವರು ನೀವು ತೆಗೆದುಕೊಳ್ಳೋ ಹಾಗೆ ಇಲ್ಲ. ಹಾಗೆ ಅಲ್ಲೇನಾದರೂ ಉಪ್ಪನ್ನು ಹಾಕಿ ತಯಾರು ಮಾಡಿರುವಂಥ ಏನಾದರೂ, ಈಗ ಪೊಂಗಲ್ ಆಗಿರ್ಬೋದು ಅಥವಾ ಗೊಜ್ಜವಲಕ್ಕಿ, ಈ ರೀತಿ ಪ್ರಸಾದಗಳನ್ನು ಕೊಟ್ಟರೂ ಕೂಡ ಸೇವನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಪ್ರಸಾದಗಳನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಕಾದ್ರೇ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಸಾದವನ್ನು ಕೊಡ್ತಿದ್ದಾರೆ ಅಂತ. ಹಾಗಾಗಿ ಅಲ್ಲಿ ಹೋಗಿ ನಮಗೆ ಪ್ರಸಾದ ಬೇಡ ಅಂತ ಹೇಳೋ ಬದಲು ನೀವು ಸೀದಾ ದೇವರ ದರ್ಶನವನ್ನು ಮಾಡಿ ಮನೆಗೆ ಬರಬಹುದು. ಇನ್ನು ಅಲ್ಲೇನಾದರೂ ಹಣ್ಣುಗಳನ್ನೇನಾದರೂ ಕೊಟ್ಟರೆ, ನೀವು ಫಲಹಾರವನ್ನು ತೆಗೆದುಕೊಳ್ಳುವಂಥವರಾಗಿದ್ದರೆ ನೀವು ಆಗಬೇಕಿದ್ರೆ ಆ ಪ್ರಸಾದವನ್ನು ತೆಗೆದುಕೊಳ್ಬಹುದು. ಇಲ್ಲಾಂದರೆ ತುಳಸಿ ತೀರ್ಥವನ್ನು, ಅದರಲ್ಲೂ ಕೂಡ ಅಷ್ಟೇ, ತುಳಸಿ ತೀರ್ಥ ಆದ್ರೂ ಕೂಡ ಒಂದು ಹೊತ್ತು ತುಳಸಿ ತೀರ್ಥವನ್ನು ತೆಗೆದುಕೊಳ್ಬೋದು ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ನೀವು ದೇವಸ್ಥಾನದಲ್ಲಿ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಮನೆಗೆ ಬರ್ಬೋದು. ಈ ರೀತಿಯಾಗಿ ಉಪವಾಸದ ಬಗ್ಗೆ ಗಮನ ಕೊಟ್ಟು ಆಚರಣೆಯನ್ನು ಮಾಡಿ. ಯಾಕಂದರೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾದ್ರೆ ಒಂದು ರೀತಿ ಮಾಡಿ, ಅಥವಾ ನಂತರ ನಾವು ಅದನ್ನು ಗೊತ್ತಿಲ್ಲದೆ ಮುರಿಯುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ನಿಮಗೆ ಯಾವ ರೀತಿ ನೀವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ರೀತಿಯಲ್ಲಿ ಸರಿಯಾದ ಒಂದು ವಿಧಾನದಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಈ ಒಂದು ಏಕಾದಶಿಯ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಮತ್ತೊಂದು ಡೌಟ್ಸ್ ಇರುವಂಥದ್ದು ಹರಿವಾಸರ ಸಮಯ, ಅಂದರೆ ಯಾವ ಸಮಯದಲ್ಲಿ ಸರಿಯಾಗಿ ನಾವು ಪಾರಣೆಯನ್ನು ಮಾಡಿಕೊಳ್ಬೇಕು, ಸೂರ್ಯೋದಯದ ಸಮಯವನ್ನು ನಿಖರವಾಗಿ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ. ತುಂಬ ಜನಕ್ಕೆ ಸೂರ್ಯೋದಯದ ಸಮಯ ಈಗಾಗಲೇ ನೀವು ದಿಕ್ಪಂಚಾಂಗಗಳಲ್ಲಾಗಿರ್ಬೋದು ಅಥವಾ ನೀವು ಮೊಬೈಲ್ಗಳಲ್ಲಿ ನೋಡ್ಕೊಳ್ಳೋಂತಾಗಿರ್ಬೋದು, ನಿಮಗೆ ಸೂರ್ಯೋದಯದ ಸಮಯ ಗೊತ್ತೇ ಇರುತ್ತೆ. ಇನ್ನು ಹರಿವಾಸರ ಸಮಯ ಅಂತ ನೋಡಿದಾಗ ಹರಿವಾಸರ ಉದಯಾತ್ ಪೂರ್ವಂ 6:48 ಅಂತ ಹಾಕಿದ್ದಾರೆ ನೋಡಿ. ಅಂದರೆ 6:48 ಕೂಡ ನಮಗೆ ಹರಿವಾಸರ ಸಮಯ ಇರುತ್ತೆ. ಈ ಸಮಯದಲ್ಲಿ ನಾವು ಊಟವನ್ನು ಮಾಡೋ ಹಾಗಿಲ್ಲ, ಹಾಗೆ ದೇವರಿಗೂ ಕೂಡ ನೈವೇದ್ಯವನ್ನು ಮಾಡೋ ಹಾಗಿಲ್ಲ ಅಂತಲೇ ಹೇಳ್ತಾರೆ. ಇನ್ನು ನಮಗೆ ಸೂರ್ಯೋದಯದ ಸಮಯ ಬಂದು 6:56. ಹಾಗಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದು 6:56 ನಂತರ ನೀವು ಪಾರಣೆಯನ್ನು ಮಾಡಿ ಅಂತ ಇದೇ ಒಂದು ಉದ್ದೇಶಕ್ಕೆ ತಿಳಿಸ್ಕೊಟ್ಟಿದ್ದು. ಈಗ ತುಂಬ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರೋದ್ರಿಂದ ಅವ್ರು ಮಾಡ್ಕೋತಾರೆ. ಬಟ್ ಕೆಲವ್ರಿಗೆ ಪಾಪ ಗೊತ್ತಿಲ್ಲದೆ ಇರೋದ್ರಿಂದ ಯಾವ ರೀತಿ ಗೊಂದಲ ಆಗಬಾರ್ದು ಅಂತ ಹೇಳಿ ನಾನು ಡೈರೆಕ್ಟಾಗಿ 6:56 ಪಾರಣೆಯನ್ನು ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದು. ಹಾಗಾಗಿ ಹರಿವಾಸರ ಸಮಯ ಮುಗಿದ ನಂತರ ದೇವರಿಗೂ ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು. ಹಾಗೆ ನಂತರ ನೀವು ಕೂಡ ಪಾರಣೆಯನ್ನು 6:56 ನಂತರ ನೀವು ಪಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಈ ಒಂದು ಹರಿವಾಸರ ಅಥವಾ ಪಾರಣೆ ಬಗ್ಗೆ ಗೊಂದಲ ಏನಿದೆ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಇನ್ನು ಪೂಜೆಗೆ ಶುಭ ಮುಹೂರ್ತದ ಬಗ್ಗೆ ಕೇಳಿದ್ದೀರಾ. ವೈಕುಂಠ ಏಕಾದಶಿ ಸಂಪೂರ್ಣ ದಿನವೂ ಕೂಡ ಭಗವಂತನ ನಾಮಸ್ಮರಣೆಗೆ ಉತ್ತಮವಾದಂಥ ಸಮಯನೇ. ಆದರೂ ಕೂಡ ಮನೆಯಲ್ಲಿ ಪೂಜೆಗಳನ್ನು ಮಾಡ್ಕೊಳ್ತೀವಿ ಅಂತನವರಿಗೆ ಬೆಳಗ್ಗೆ 5:45 7:52 ಕೂಡ ಸಮಯ ಇರುತ್ತೆ. ಈ ಸಮಯದಲ್ಲಿ ನೀವು ಪೂಜೆಗಳನ್ನು ಮಾಡ್ಕೊಳ್ಬೋದು, ಸಂಕಲ್ಪವನ್ನು ಮಾಡ್ಕೊಳ್ಬೋದು ಮತ್ತು ಭಗವಂತನ ದರ್ಶನವನ್ನು ಕೂಡ ನೀವು ಮಾಡ್ಬೋದು. ಇನ್ನು ಯಾರಿಗೆ ಅಷ್ಟು ಬೇಗ ಸಾಧ್ಯ ಆಗಿಲ್ಲ ಅನ್ನೋರು ಬೆಳಗ್ಗೆ 9:36 10:36 ಏನಿದೆ ಇದು ಕೂಡ ಪೂಜೆಗೆ ಶುಭ ಮುಹೂರ್ತವಾಗಿದೆ. ನೀವು ಈ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಸಂಪೂರ್ಣವಾಗಿ ನಾವು ಏಕಾದಶಿ ಉಪವಾಸವನ್ನು ಆಚರಣೆ ಮಾಡ್ತಿದ್ದೀವಿ. ಅವತ್ತಿನ ದಿನ ಸಂಪೂರ್ಣವಾಗಿ ಭಗವಂತನನ್ನು ನಾಮಸ್ಮರಣೆಯನ್ನು ಮಾಡೋದೇ ನಮಗೆ ಮುಖ್ಯ ಕೆಲಸ ಅಂತಲೇ ಹೇಳ್ಬೋದು. ಹಾಗಾಗಿ ಮನಸ್ಸಿನಲ್ಲಾಗಲಿ ಅಥವಾ ನಮಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಯಾವ ರೀತಿ ಸಾಧ್ಯವಾಗುತ್ತೆ ಅಷ್ಟು ಒಂದು ಸಮಯಗಳಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ. ಹಾಗೆ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡೋರು ಖಂಡಿತವಾಗ್ಲೂ ಭೇಟಿ ಕೊಡ್ಬೋದು. ಇನ್ನು ವೈಕುಂಠ ದ್ವಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವೈಕುಂಠ ದ್ವಾರ ಪ್ರವೇಶ ಬಹಳನೇ ವಿಶೇಷ. ಶ್ರೀಕೃಷ್ಣನ ಮಂತ್ರಗಳನ್ನು ಹೇಳಿ ಅಥವಾ ಆ ಒಂದು ಸರತಿ ಸಾಲಿನಲ್ಲಿ ಹೋಗಬೇಕಾದ್ರೆ ಮಹಾವಿಷ್ಣುವಿನ ನಾಮಸ್ಮರಣೆ ಅಥವಾ ಓಂ ನಮೋ ವೆಂಕಟೇಶಾಯ ಅಥವಾ ಓಂ ನಮೋ ಶ್ರೀನಿವಾಸಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ರೀತಿ ನಾಮಸ್ಮರಣೆಯನ್ನು ಮಾಡ್ತಾ ನೀವು ವೈಕುಂಠ ದ್ವಾರವನ್ನು ಪ್ರವೇಶವನ್ನು ಮಾಡಿ ಭಗವಂತನ ದರ್ಶನವನ್ನು ಕೂಡ ತಪ್ಪದೇ ಮಾಡಿ. ಸಾಧ್ಯ ಆದರೆ ತುಳಸಿ ಸಮರ್ಪಣೆಯನ್ನು ಮಾಡಿ, ಇನ್ನೂ ಕೂಡ ವಿಶೇಷ. ಇನ್ನು ವೈಕುಂಠ ಏಕಾದಶಿಯಲ್ಲಿ ವಿಶೇಷವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಉಯ್ಯಾಲೆಯನ್ನು ತೂಗು ಹಾಕಿರ್ತಾರೆ. ಅಲ್ಲಿ ಭಗವಂತನನ್ನು ಕೂರಿಸಿ ಆ ಒಂದು ಸೇವೆಯನ್ನು ಕೂಡ ಮಾಡಿರ್ತಾರೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಸ್ವಲ್ಪ ತುಳಸಿಯನ್ನು ತೆಗೆದುಕೊಂಡು ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಆ ಉಯ್ಯಾಲೆಯನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ನೋಡಿ. ಖಂಡಿತವಾಗಲೂ ಮುಂದಿನ ವರ್ಷ ಒಂದು ಏಕಾದಶಿ ಒಳಗಾಗಿ ಕೆಲವೊಂದು ನಿಮ್ಮ ಜೀವನದಲ್ಲಿ ಬದಲಾವಣೆಗಳಂತೂ ಖಂಡಿತವಾಗ್ಲೂ ಆಗುತ್ತೆ. ಹಾಗೆ ಪ್ರತಿ ಏಕಾದಶಿಗಳನ್ನು ಕೂಡ ನಿಮ್ಮ ಯಥಾಶಕ್ತಿ ಆಚರಣೆಯನ್ನು ಮಾಡ್ಕೊಳ್ಳಿ.
ಹಾಗಿದ್ರೆ ಸಂಪೂರ್ಣವಾಗಿ ನಿಮಗೆ ವೈಕುಂಠ ಏಕಾದಶಿ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಈ ಏಕಾದಶಿಗಳ ಬಗ್ಗೆ ತಿಳಿಸೋದಾಗಿರ್ಬೋದು, ವ್ರತಕಥೆಗಳನ್ನು ಬೇರೆಯವ್ರಿಗೆ ತಿಳಿಸೋದಾಗಿರ್ಬೋದು, ಅಥವಾ ಏಕಾದಶಿ ಆಚರಣೆಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವರ ಮುಖಾಂತರ ಏಕಾದಶಿ ಆಚರಣೆಯನ್ನು ಮಾಡಿಸಿದ್ರೆ ನಿಮಗೂ ಕೂಡ ಅದರ ಒಂದು ಪುಣ್ಯ ಸ್ವಲ್ಪ ಮಟ್ಟಿಗೆ ಆದರೂ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.